ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಆಫ್ಟರ್ ಅ ಲಾಂಗ್ ಟೈಮ್ ಮತ್ತೆ ಈವ್ನಿಂಗ್ ರೊಟೀನ್ ತೋರಿಸ್ತಾ ಇದ್ದೀನಿ. ಮನೆಗೆ ಬಂದಮೇಲೆ ಒಂದು ಆಮ್ಲೆಟ್ ಮಾಡ್ಕೊಂಡು ತಿಂದ್ವಿ ಸ್ನ್ಯಾಕ್ಸ್ಗೆ. ಅದಾದಮೇಲೆ ನಮ್ಮ ಮನೇಲಿರುವಂಥ ಪೆಟ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ. ಪಾಪ ಬೆಳಗ್ಗೆಯಿಂದ ಅವುಗಳು ಒಂಟಿಯಾಗಿರ್ತಾರೆ, ಯಾರೂ ಮಾತಾಡ್ಸಲ್ಲ. ಸೊ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅದಕ್ಕೂ ನಾವು ತಿನ್ನೋದು ಏನಾದರೂ ಕೊಟ್ಕೊಂಡು ಅದಾದಮೇಲೆ ನಾನು ಡಿನ್ನರ್ಗೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇವತ್ತು ಹೆಲ್ದಿಯಾಗಿ ವಿತೌಟ್ ಸಾಸ್ ನಾನು ರೆಡ್ ಪಾಸ್ತಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಮೊದಲಿಗೆ ನಾವಿಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು 2 ಟೇಬಲ್ ಸ್ಪೂನ್ ಆಯಿಲ್, 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕ್ಕೊಂಡು ಬೆಣ್ಣೆನ ಕಾದ ಮೇಲೆ ನೀವು ಅರ್ಧ ಈರುಳ್ಳಿ ನಾನು ಏನು ಚಾಪ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ಕೊಂಡು ಲೈಟಾಗಿ ಸಾಟೆ ಮಾಡಿ ಅದಾದಮೇಲೆ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್, ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಟೊಮ್ಯಾಟೊ. 3 ಟೊಮ್ಯಾಟೊನ ತೊಗೊಂಡಿದ್ದೀನಿ ಈ ಥರ ಪೇಸ್ಟ್ ಮಾಡಿ. ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಟೊಮ್ಯಾಟೊನ ನೀಟಾಗಿ ಕುಕ್ ಮಾಡಿ ಅದಾದಮೇಲೆ ಉಪ್ಪು, ಖಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಪಾವ್ಭಾಜಿ ಮಸಾಲ ಹಾಕಿ ನಾವು ಪಾಸ್ತಾ ಏನು ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರನ್ನು ಹಾಕಿ ನಾವು ಬೇಯಿಸ್ಕೊಂಡಿರುವಂಥ ಪಾಸ್ತಾನು ಕೂಡ ಅದಕ್ಕೆ ಹಾಕಿ ಒಂದು 10 ನಿಮಿಷ ಇದೇ ಥರ ತಿರುಗಿಸ್ತಾ ಇದ್ದರೆ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಸೊ ಇವಾಗ ಬಿಸಿ ಬಿಸಿಯಾಗಿರುವಂಥ ರೆಡ್ ಪಾಸ್ತಾ ಹೆಲ್ದಿಯಾಗಿ ರೆಡಿ ಆಯಿತು. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳಿ. ಪಾಸ್ತಾ ಆದಮೇಲೆ ಚೀಸ್ ಇಲ್ಲದೆ ಇದ್ರೆ ಆಗುತ್ತಾ. ಸೊ ಚೀಸ್ನ ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಸೊ ಥ್ಯಾಂಕ್ಸ್ ಫಾರ್